ಕಣ್ಮುಚ್ಚಿ ನಂಬಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳ ಯಾರೊಂದಿಗೂ ಹಂಚಬೇಡಿ. ಯಾಕಂದರೆ ನಿಮಗೆ ತಿಳಿಯದಂತೆ ನಿಮ್ಮ ಎಲ್ಲ ವಿಷಯ ಅವರು ನಿಮಗೆ ತಿಳಿಯದ ಹಾಗೆ ಎಲ್ಲರೊಡನೆ ಹೇಳಿಕೊಂಡು ಬರಬಹುದು. ಹಾಗೆ ನಮ್ಮನ್ನು ಯಾರು ನಂಬಿ ಅವರ ವೈಯಕ್ತಿಕ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ, ಅವರ ನಂಬಿಕೆಯನ್ನು ನಾವು ಸುಳ್ಳು ಮಾಡಬಾರ್ದು. ಯಾಕಂದರೆ ಮತ್ತೆ ಯಾರು ನಮ್ಮ ಮೇಲೆ ನಂಬಿಕೆ ಇಡದಂತೆಯಾಗಬಹುದು. ನೀವು ಹೇಳುವ ಸತ್ಯಕ್ಕಿಂತ ಸುಳ್ಳನ್ನೇ ನಂಬುವರ ಬಳಿ ಸುಳ್ಳು ಬೇಕಾದರೆ ಮಾತಾಡಿ, ಆದರೆ ನಿಮ್ಮ ಜೊತೆ ಪ್ರಾಮಾಣಿಕವಾಗಿರುವ ವ್ಯಕ್ತಿಯ ಜೊತೆ ಸುಳ್ಳನ್ನು ದಯಮಾಡಿ ಹೇಳಬೇಡಿ. ಯಾಕಂದರೆ ನಿಮ್ಮ ಜೊತೆ ಪ್ರಾಮಾಣಿಕವಾಗಿದ್ದ ವ್ಯಕ್ತಿ ನೀವು ಸತ್ಯ ಹೇಳುವಾಗ ನಿಮ್ಮ ತಪ್ಪಿನ ಬಗ್ಗೆ ಹೇಳಿದರೂ ಆತ ನೀವು ಸತ್ಯವನ್ನು ಹೇಳುತ್ತಿರುವಿರಿ ಎಂದು ನಿಮ್ಮ ಮೇಲಿದ್ದ ಗೌರವ ಆತನಿಗೆ ಹೆಚ್ಚೆಯಾಗುತ್ತದೆ. ಆದ್ದರಿಂದ ನಿಮ್ಮ ಜೊತೆ ಅಷ್ಟೊಂದು ಆತ್ಮೀಯತೆಯಿಂದ ಇದ್ದು ನೀವು ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ರಿ ಎಂದು ಆತನಿಗೆ ನೋವಾಗುತ್ತದೆ. ಯಾವಾಗಲೂ ಬ್ಯುಸಿ ಅನ್ನುವ ವ್ಯಕ್ತಿಗಳಿಗೆ ದಯಮಾಡಿ ಮಾತಾಡಿ ತೊಂದರೆ ಕೊಡಬೇಡಿ. ಯಾಕಂದರೆ ಅವರು ಬೇರೆಯವರೊಂದಿಗೆ ಖುಷಿಯಾಗಿರುತ್ತಾರೆ. ನಮ್ಮಿಂದ ಒಬ್ಬರ ಖುಷಿ ಹಾಳಾಗುತ್ತೆ ಅಂದರೆ ಆ ಜಾಗದಿಂದ ನಾವು ತೊಲಗಬೇಕು. ಯಾರಿಗೂ ಒತ್ತಡ ನೋವು ಕೊಟ್ಟು ಬದುಕಬಾರದು. ನೀವು ಪ್ರೀತಿಸುವವರನ್ನು ಖುಷಿಯಾಗಿರಲು ಬಿಡಿ. ನಿಮ್ಮ ಪ್ರೀತಿಸುವ ವ್ಯಕ್ತಿಗಳಿಗೆ ನಿಮ್ಮ ದಿನನಿತ್ಯದ ಸ್ವಲ್ಪ ಸಮಯ ನೀಡಿ ಅವರೊಂದಿಗೆ ಮಾತಾಡಿ. ಯಾಕಂದರೆ ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ವ್ಯಕ್ತಿಗಳಿಗೆ ನಿಮ್ಮಿಂದ ಬೇಕಾಗಿರೋದು ಸ್ವಲ್ಪ ಸಮಯ ಮತ್ತು ಪ್ರೀತಿಯ 4 ಮಾತುಗಳು. ಅದನ್ನು ಸಾಧ್ಯವಾದರೆ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಗಳಿಗೇ ಕೊಡಿ. ನಮ್ಮ ಪ್ರತಿಯೊಂದು ನೋವಿಗೂ ಜಗತ್ತನ್ನೇ ದ್ವೇಷಿಸಬಾರದು. ಕೆಲವೊಂದು ನೋವು ಬೇರೆಯವರಿಂದ ಅನುಭವಿಸ್ತೀವಿ, ಇನ್ನು ಕೆಲವೊಂದು ನೋವು ನಮ್ಮಲ್ಲಿಯೇ ದೋಷವಿರುವುದರಿಂದ ಅನುಭವಿಸುತ್ತೀವಿ. ನಾವು ತಿದ್ದಿಕೊಳ್ಳಬೇಕಾದನ್ನು ತಿದ್ದಿಕೊಳ್ಳದೆ ಬೇರೆಯವರ ದೂಷಿಸುತ್ತಾ ಇದ್ದರೆ ಜೀವನ ಪೂರ್ತಿ ನಮ್ಮ ನೋವಿಗೆ ನಾವೇ ಕಾರಣ ಆಗ್ತೀವಿ. ಅದೃಷ್ಟದಿಂದ ಯಾವ ಗಂಡ ಹೆಂಡತಿ ಸಂತೋಷವಾಗಿರುವುದಿಲ್ಲ, ಅವರ ಮನಸ್ಥಿತಿಯಿಂದ ಸಂತೋಷವಾಗಿರುತ್ತಾರೆ. ಹೊರಟು ಸ್ವಭಾವವಿಲ್ಲದೆ ಇಬ್ಬರು ಒಬ್ಬರನ್ನೊಬ್ಬರು ಸಂತೋಷವಾಗಿ ಸದಾ ನೋಡಬೇಕು ಅನ್ನೋ ಉತ್ಕಟವಾದ ಹಂಬಲ, ಒಬ್ಬರ ಭಾವನೆಗಳನ್ನು ಒಬ್ಬರು ಸದಾ ಅರ್ಥೈಸಿಕೊಳ್ಳುವ ಪ್ರಯತ್ನ, ನೋವಳ್ಳಿ ನೋಡಲಾಗದಿರುವ ಒಬ್ಬರ ಮೇಲೆ ಒಬ್ಬರ ಭಾವನೆಗಳು, ತಮ್ಮ ತಮ್ಮ ನಿರೀಕ್ಷೆಗಳು, ಆಸೆ, ಕನಸುಗಳು ಏನೇ ಇರಲಿ ಇಬ್ಬರು ಪೂರ್ತಿ ಮಾಡುವ ಪ್ರಯತ್ನಗಳು. ಈ ರೀತಿಯ ಗಂಡ ಹೆಂಡತಿಗೆ ಮನೆ, ಕುಟುಂಬ, ಸ್ನೇಹಿತರು, ಪ್ರೀತಿ ಪಾತ್ರರು ಯಾರೂ ಮೂರನೇ ವ್ಯಕ್ತಿಯಾಗುವುದಿಲ್ಲ ಮತ್ತು ಅದು ಯಾವುದು ವಿಭಜನೆಯಾಗುವುದಿಲ್ಲ. ಅವರೆಲ್ಲರ ಜೊತೆ ಸಂತೋಷವಾಗಿರುತ್ತಾರೆ. ಇದಕ್ಕೆಯ ಅದೃಷ್ಟವೆಂದು ಹೇಳುತ್ತಾರೋ ಜನ ಏನೋ. ಆದರೆ ಮನಸ್ಥಿತಿ ಬೇರೆಯಾದರೆ ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಒಳ್ಳೆಯವರಾದರೂ ಕೂಡ ಸಂಬಂಧದಲ್ಲಿ ಅನ್ಯೋನ್ಯತೆ ಬಹಳ ಕಷ್ಟ. ಎಲ್ಲರ ಜೀವನ ಒಂದೇ ರೀತಿಯಲ್ಲ. ಸಂತೋಷವೆಂದು ನೀವು ಒಬ್ಬರು ಅವಲಂಬಿಸಿ ಅತಿಯಾದ ನಿರೀಕ್ಷೆ ಬಿಟ್ಟ ದಿನವೇ ಜಗತ್ತಿನ ಎಲ್ಲ ಸಂತೋಷದ ಬಾಗಿಲು ನಿಮಗಾಗಿ ತೆರೆಯುತ್ತದೆ. ಯಾಕೆಂದರೆ ನಂತರ ನೀವು ಸಂತೋಷವನ್ನು ಹಲವು ವಿಧಗಳಿಂದ ಕಂಡುಕೊಳ್ತೀರಾ. ಜೀವನ ಅನ್ನುವ ಹೋರಾಟದಲ್ಲಿ ಹೆಚ್ಚಿಗೆ ದುಃಖವೇ ತುಂಬಿದೆ. ದುಃಖ ಪಡಲು ಕಾರಣಗಳು ಅದಾಗಿ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಸಂತೋಷಕ್ಕೆ ಕಾರಣ ನಮ್ಮನ್ನು ಹುಡುಕೋದಿಲ್ಲ, ನಾವಾಗೇ ಅದನ್ನು ಹುಡುಕಬೇಕು.